Hello guys, welcome back to our new video. ಏನಪ್ಪ ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ. ಸೊ ಇವತ್ತು ಭರತ್ ಅವರ ಜಿಮ್ ಓಪನಿಂಗ್ ಇದೆ ರಾಜನಕುಂಟೆಲಿ. ಜಿಮ್ ಓಪನಿಂಗ್ ಅಲ್ಲ ಮಗು, ಮತ್ತೆ ಹೊಸ ಬ್ರಾಂಚ್ ಓಪನ್ ಮಾಡ್ತಾರಲ್ಲ. ಓಪನ್ ಅಂದ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡ್ತಾರಲ್ಲ. ಓಕೆ ಜಿಮ್ ಓಪನ್ ಮಾಡೋದಕ್ಕಿಂತ ಮುಂಚೆ ಪೂಜೆ ಮಾಡ್ತಾರಂತೆ. ಸೊ ಆ ಪೂಜೆಗೆ ಹೋಗ್ತಾ ಇದೀವಿ. ಅಂದ್ರೆ ಎಕ್ವಿಪ್ಮೆಂಟ್ಸ್ ಏನು ಇನ್ನ ಹಾಕಿಲ್ಲ ಮಗು, ಜಸ್ಟ್ ಅಗ್ರಿಮೆಂಟ್ ಆಗಿರೋದು. ಹಾ ಸ್ಟಾರ್ಟಿಂಗ್ ವಿಡಿಯೋ ಸಮಥಿಂಗ್ ಪೂಜೆ. ನಾನು ಹೋಗ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಅದೇನ್ ಪೂಜೆ ಅಂತ. ನಂಗೆ ಐಡಿಯಾ ಇಲ್ಲ, ಅಲ್ಲಿ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ. ಸೊ ಇವತ್ತು ಸ್ಯಾಟರ್ಡೆ 1 ಗಂಟೆ 2 ಗಂಟೆವರೆಗೂ ಮಲ್ಕೊಳ್ಳೋ ಕಪಲ್ಸು. ಎಷ್ಟು ಗಂಟೆ ಕಂದ ಇವಾಗ? ನಾನಂತೂ 6:30ಗೆ ಎದ್ದೆ. ಆದ್ರೂ ಲೇಟಾಗಿ ರೆಡಿ ಆದೆ. ಹುಡುಗಿರಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕು. ಇವನು 7 o'clock ಎದ್ದ, ಬೇಗ ರೆಡಿ ಆಗ್ಬಿಟ್ಟ. ನಾನು ಇನ್ನೂ ರೆಡಿನೇ ಆಗ್ತಾ ಇರಲಿಲ್ಲ, ಫುಲ್ ರೇಗಾಡ್ದ. ಯಾಕಂದ್ರೆ ಅವ್ರು ಹೇಳಿದ್ರು 8 o'clock ಅಷ್ಟೊತ್ತಿಗೆ ಅಲ್ಲಿ ಇರ್ಬೇಕು. ಅವರು ಇನ್ನ ಇವಾಗ ಹೊರಡ್ತಾ ಇದಾರಲ್ವಾ. ಅದೇನೋ ಒಂದು ಟೈಮ್ ಸೆನ್ಸ್ ಇಲ್ವಾ ನಿನಗೆ? ಅಪ್ಪ, ಇವನು ನನಗೆ ಟೈಮ್ ಸೆನ್ಸ್ ಹೇಳ್ಕೊಡ್ತಾ ಇದ್ದಾನೆ. ಪೂಜೆ ಇರುತ್ತೆ ಟೈಮಿಗೆ. ನೀನು ಯಾವತ್ತಾದ್ರೂ ಟೈಮ್ ಮೇಂಟೈನ್ ಮಾಡಿದ್ಯಾ? ನಾನು ಟೈಮ್ ಎಲ್ಲ ಹಾಳಾಗಿರೋದು ನೀನು ನನ್ನ ಲೈಫಿಗೆ ಬಂದಾದ್ಮೇಲಿಂದ ಮಗು. ಬೆಳಗ್ಗೆ ಜಗಳ ಮಾಡೋ ತರ ಮಾಡ್ಬೇಡ, ಸೀರಿಯಸ್ಲಿ. ನಾನು ಕರೆಕ್ಟ್ ಆಗಿ 7:30 ಒಳಗಡೆ ರೆಡಿಯಾಗಿ ಮನೆ ಬಿಡಕ್ ರೆಡಿ ಆಗಿದ್ದೆ. ಏನ್ ಇವತ್ತೊಂದ್ ದಿವಸ ರೆಡಿ ಆಗಿದ ತಕ್ಷಣ ಅದೇನ್ ಇದಲ್ಲ, ಡೈಲಿ ರೆಡಿ ಆಗ್ಬೇಕು. ಹೆಂಗ್ ಕಾಣ್ತಾ ಇದೀನಿ? ನಂಗೆ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ. ನಿಂಗೂ ಇಷ್ಟನಾ ಕಂದ ಸ್ಯಾರಿ ಅಂದ್ರೆ? ನನಗೆ ನನ್ನ ಹೆಂಡತಿ ಅಂದ್ರೆ ಇಷ್ಟನಪ್ಪ. ಬಿಟ್ಟಿದ್ರೆ 1 ಗಂಟೆ ರೆಡಿ ಆಗ್ತಾ ಇದ್ದೆ ನೀನು. ಹೌದು, ಬಿಕಾಸ್ ನಾವು ಹುಡುಗಿರು ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮನ್ನ ನಾವು ಹೊಗಳ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೀನಿ ಹಿಂಗೆಲ್ಲ ಅನ್ಕೊಂಡು ರೆಡಿ ಆಗ್ತೀವಲ್ಲ. ಸೊ ನಮಗೆ ಟೈಮ್ ಬೇಕಾಗುತ್ತೆ ಅಷ್ಟೇ. ಕಂದ ಏನೋ ಒಂದು ಕೇಳ್ತೀನಿ, ಊಟ ಸಾರಿ ತಿಂಡಿ ನಾಷ್ಟ ಅನ್ಬೇಕು. ತಿಂಡಿ ಅಂತಾನು ಹೇಳ್ಬೋದು. ಟಿಫನ್ ತಿನ್ಕೊಂಡು ಹೋಗೋಣ. ಮೊದಲೇ ಲೇಟ್ ಆಗಿದೆ ಅಲ್ಲಿ. ಸರಿ ಆಯ್ತು ಬಿಡು. ಏನಾಯ್ತು? ಲೇಟ್ ಯಾಕೆ ಮಾಡಿದೆ ನೀನು? ಸರಿ ಆಯ್ತು, ಅಲ್ಲಿ ಹೋಗ್ತಾ ನೋಡೋಣ. ತಡಿ, ಕಾಲ್ ಮಾಡ್ತೀನಿ ತಡಿ. ಎಲ್ಲಿದ ಫಸ್ಟ್ ಕೇಳ್ಕೊಂತೀನಿ. ಓಕೆ, ನೆಕ್ಸ್ಟ್ ಸ್ಪಾಟ್ ಅಲ್ಲಿ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಹಾಗಾದ್ರೆ ನಾಷ್ಟ ಆಗಿದೆ. ಇಲ್ಲಿ ನಮ್ ಕೋತಿ ಆಚೆ ಮೊದ್ಲೇ ಲೇಟ್ ಆಗಿ ರೆಡಿ ಆದ್ಲು. ಲೇಟ್ ಆಗಿ ರೆಡಿ ಆದ್ಮೇಲೆ ಇವಾಗ ಆಚೆ 8ನೇ ಮೈಲಿ ಹತ್ರ ಬರ್ತಿದ್ದಂಗೆ ತಿಂಡಿ ಅಂತ ಅವಳೆ. ಏನ್ ಮಾಡ್ಬೇಕು ಇವಳಿಗೆ? ನಮ್ಮ ಮೇಡಮ್ ತಿನ್ನೋದ್ರಲ್ಲಿ A1 ಸೀರೆ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾಳೆ. ನಾಟ್ ಓನ್ಲಿ ಕಾರ್, ಎಲ್ಲೇ ಕೂತ್ಕೊಂಡ್ ತಿಂದಾಗ್ಲೂ ಬಟ್ಟೆ ಮೇಲೆ ಏನಾದ್ರು ಒಂದ್ ಸ್ವಲ್ಪ ಬೀಳಿಸ್ಕೊಂಡಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಲ್ಲ. ಅದು ಈ ಪಾನಿಪುರಿ ಭಯ್ಯ ಅಂತ ಇರ್ತಾರ ಗೊತ್ತಾ, ಅಂತವ್ರನ್ನ ನಾನು ಕಾರ್ನಲ್ಲಿ ಇಟ್ಕೊಬೇಕು. ಅವರು ಮತ್ತೆ ಇದು ಚೈನೀಸ್ ಐಟಮ್ ಮಾಡ್ತಾರಲ್ಲ, ಗೋಬಿ ಮಂಚೂರಿ, ಅವರು ಮೋಮೋಸ್ ಅಂತ ನೋಡಿ. ಹೌದು, ಬಿಸ್ನೆಸ್ ಏನೋ ಆಗತ್ತೆ, ಮಸ್ತಾಗ ಆಗತ್ತೆ. ಅಲ್ಲ, ನಿಮ್ ಫ್ಯಾಮಿಲಿ ನೆಕ್ಸ್ಟ್ ಲೆವೆಲ್ ಆಗಿ ಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟಿದೆ. ವಾರ ಕಳಿಯೆಲ್ಲ ಒಂದೊಂದು ಉಗುರು ಹಾಕ್ಸ್ಕೊಳಕ್ ಬಂದ್ಬಿಡ್ತಾಳೆ. ಹೌದು, ರೆಕಾರ್ಡ್ ಆಗ್ತಾ ಇದೆ. ನೋಡಿ ಗಾಯ್ಸ್, ಯಾರಾದ್ರೂ ಇನ್ವೆಸ್ಟರ್ ಇದ್ರೆ ಹೇಳಿ. ಗೋಬಿ ಮಂಚೂರಿ ಪಾನಿಪುರಿ ಸ್ಟಾಲ್ ಮಾಡ್ಬೇಕಂದ್ರೆ ನಾನು ಬಂದು ಪ್ರಮೋಟ್ ಮಾಡ್ತೀನಿ. ಬಟ್ ಡೈಲಿ ನನಗೆ ಕೊಡಬೇಕು 1 ಪ್ಲೇಟ್ ಅಷ್ಟೇ. Who stopped you? ನಾನು ಇನ್ನೇನು ಕೇಳಲ್ಲ.
ಗೈಸ್ ನ್ಯೂ ಅಪ್ಡೇಟ್ ನಮ್ ಜೊತೆ ಸರ್ಪ್ರೈಸ್ ಗೆಸ್ಟ್ ಅಲ್ಲ. ನನಗೆ ನಿಮ್ಮ ಹೆಸರು ಗೊತ್ತಾಗ್ತಲ್ಲ. ನಾನು ಬ್ಲಾಗ್ ನಲ್ಲಿ ನೋಡ್ಬಿಟ್ಟೆ ಫ್ರೂಟಿ ಅವ್ರ ಕಾಡಿದ್ರು ನಂಗೆ ಅಂತ ಇದೀನಿ ನಾನಲ್ಲಿ. ಎಲ್ಲ ಹೇಳ್ಕೊಡ್ಬೇಕು, ಎಲ್ಲ ಟ್ರೈನಿಂಗ್. ಹಾಯ್ ಯಾಕೆ ಇಷ್ಟೊಂದು ಅಯ್ಯೋ ಪಾಪ ಅನ್ನಿಸ್ತೀರಾ? ಅಲ್ಲ ಸುಳ್ಳು ಹೇಳ್ಬೇಕು, ಇಷ್ಟೊಂದು ಸುಳ್ಳು ಹೇಳ್ಬಾರ್ದು. 8 ಗಂಟೆಗೆ ಪೂಜೆ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡಿಲ್ಲ. ತೆಗೆದ್ರೆ ಕೆಂಪು ಕಾಣಿಸುತ್ತೆ ಕಣ್ಣು, ಗೊತ್ತಾ? ಸರ್ ಏನ್ ಹೇಳ್ಬೇಕು, ಚಳಿ ಆಗ್ತಾ ಇದೆ. ಬೆಳಿಗ್ಗೆ ಎಬ್ಬಿಸ್ಬಿಟ್ಟು ಅಲ್ಲಿ ನೋಡಿ ಹೆಂಗ್ ಕೂತವ್ರೆ. 8 ಗಂಟೆ ಪೂಜೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಲ್ಲಿ 8 ಗಂಟೆನಾ ಇದು? 10 ಗಂಟೆ ಆಗ್ತಾ ಇದೆ. ಅಲ್ಲ ಅವರಲ್ಲ ಇವರು, ನನಗದು ಗೊತ್ತಿಲ್ಲ. 8 ಗಂಟೆಗೆ ಪೂಜೆ ಅಂತ ಎಬ್ಬರಿಸ್ಬಿಟ್ಟು ಹಿಂಗೆ. ಇಲ್ಲ ಅಲಂಕಾರ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ನಂಗೆ ಕೊಡ್ತಾ ಇಲ್ಲ. ಕಾಫಿ ಸಕ್ಕತ್ತಾಗಿದೆ ಇಲ್ಲಿ. ಕಾಫಿ ನಾನು ಕೊಡು, ಇಲ್ಲಾಂದ್ರೆ ನಾನು ನಿಂಗೂ ಕುಡಿಯೋದು ಬಿಡಲ್ಲ. ತಡಿ, ಟೇಸ್ಟ್ ಮಾಡ್ಬಿಟ್ಟು ಚೆನ್ನಾಗಿರೋ ಕೊಡ್ತೀನಿ, ಇಲ್ಲ ಅಂದ್ರೆ ಟೇಸ್ಟ್ ಮಾಡಿದೆ ಆಲ್ರೆಡಿ. ತಡಿ, ಉಲ್ಟಾ ಹೇಳ್ತಾನೆ, ಚೆನ್ನಾಗಿಲ್ಲ ಅಂದ್ರೆ ಕೊಡ್ತೀನಿ ಅನ್ಬೇಕು. ಏನಕ್ಕೆ ಕಾಫಿ ನಿನಗೆ? ಅದೇನು ರಿಫ್ರೆಶ್ಮೆಂಟ್ ಆಗ ಊಟ ಟಿಫನ್ ಆದ್ಮೇಲೆ ಕಂಪ್ಲೀಟ್ ಆಗುತ್ತೆ. ಆಕ್ಚುಲಿ ಟಿಫನ್ ಆದ್ಮೇಲೆ ಕಾಫಿ ಟೀನು ಕುಡಿಬೋದು, ಟೀನು ಕುಡಿಬೋದು. ಕಾಫಿನೇ ಏನಕ್ಕೆ? ನಾನು ಟೀ ಕುಡಿಯಲ್ಲ. ಅದೇ ಕಾಫಿ ಏನಕ್ಕೆ ಕುಡಿತೀಯಾ? ಕಾಫಿ ಕಾಫಿ ಟೀ ಇಷ್ಟ ಆಗಲ್ಲ ನನಗೆ. ಕಾಫಿ ಏನಕ್ಕೆ ಮಾಡ್ಬೇಡ, ಸುಮ್ಮನೆ ಇರೋ. ರೀಲ್ ನೋಡ್ದಂಗೆ ಅನಿಸ್ತಾ ಇತ್ತು. ಅಲ್ಲ, ಕಾಫಿ ಏನಕ್ಕೆ ಕುಡಿಬೇಕು? ನಿದ್ದೆ ಹೋಗೋದಕ್ಕೆ. ನಿದ್ದೆ ಮಾಡಿದ್ದೀನಲ್ಲ, ಎನರ್ಜಿ ಜಾಸ್ತಿ ಆಗೋದಕ್ಕೆ. ನಿದ್ದೆ ಮಾಡಿ ನಿಜ ಇಲ್ಲ, ನನ್ನ ನಾಲಿಗೆ ರುಚಿ ಬೇಕು. ಸ್ವಲ್ಪ ಟೇಸ್ಟ್ ಮಾಡಬೇಕು, ಜಾಸ್ತಿ ಕುಡಿಬಾರ್ದು. ತಡಿ 1 ನಿಮಿಷ ಕೊಡ್ತೀನಿ. ಹಿಂಗೆ ನಗಾಡಿಸ್ಬೇಡ, ನಾನು ಕುಡಿಯೋಕ್ಕಾಗಲ್ಲ. ನೆಮ್ಮದಿ ಬಿಡು. ಹೌದು, 2 ನಿಮಿಷ ಬಿಡು. ಜನ ಅನ್ಕೊಳ್ಳೋದು ನಾನು ಡೌ ಅಂತ. ಇವರು ಫ್ರೂಟಿ, ಇವರು ಉರಿ. ಅಲ್ಲ ಉರಿ ಅಲ್ಲಿ ಉರಿ ಅಲ್ಲಿದ್ದಾರೆ. ಉರಿನಾ? ಸೌಂದರ್ಯ ಅವ್ರಿಗೆ ಉರಿ ಅಂತ ಹೇಳೋದು. ಹೌದಾ? ನಮ್ಮಿಬ್ರಿಗೆ ಹೆಸರಿಲ್ಲ. ಇವರು ಇವರು ಹುಡ್ಗಿರ್ಗೆ ಮಾತ್ರ ನೀವು ಇವ್ರ ಹೆಸರಿಟ್ಟಿರೋದಾ? ಫ್ರೂಟಿ ಮತ್ತೆ ಉರಿ ಅಂತ. ಇವರು ಇಡ್ಬೋದಲ್ಲ. ಇವ್ರ ಹೆಸರು ಏಕಾಂಗಿ ಇದ್ದಾರೆ. ಏಕಾಂಗಿ ಮಾಡ್ಬಿಟ್ಟ. ಬಿಸಿ ಕುಡಿ ಐತೆ, ಒಂದು ಸ್ವಲ್ಪ ಐತೆ. ಕೊನೆಗೂ ಅಷ್ಟೊಂದು ಬಿಟ್ಟಿದ್ದೀನಿ. ಬೇಕಾ ಬೇಡ? ಕುಡಿಲಿ, ಐತೆ ಬೇಡ ಬಿಡು, ಕೊಡು. ಸಖತ್ತಾಗಿದೆ ಅಲ್ಲ ಕಾಫಿ. ಬಿಸಿ ನಂಗೆ ನೆಮ್ಮದಿನೇ ಇಲ್ಲ ಜೀವನದಲ್ಲಿ. ಸಿಕ್ತು ಕೊನೆಗೂ. ಬಾಟಮ್ ಸಿಕ್ಕು. ಇಷ್ಟು ತೋರಿಸಿ ಕ್ಯಾಮ್ರಾಗೆ ಮಾಡಿರಲಿಲ್ಲ ಮೇಡಮ್. ಇವಾಗ ಎಲ್ಲಿ? ಇವಾಗ ಕರೆಕ್ಟ್ ಆಗಿದೆ. ನಿಮ್ಮಿಬ್ಬರಿಗೂ ಕ್ಲಿಪ್ ಎತ್ತಾನೆ. ಹೌದು. ನಾನಿನ್ನು ಬ್ಯಾಂಗಲ್ ಸ್ಟೋರಾ ಸದ್ಯಕ್ಕೆ ನೋಡಿ, ಇಲ್ಲಿ ನಾವು ಇದನ್ನ ನೋಡ್ಬಿಟ್ಟು ಹೇಳಿದ್ವಿ ನಮ್ಗೆ ಕ್ಲಿಪ್ ಬೇಕು ಅಂತ. ಅಲ್ಲ ಎಣಿಸ್ಬೇಕು ನಾನು. 1 ನಿಮಿಷ ಇಲ್ಲಿ ಬಿಡಿ. 1 2 3 4 5 6 7 ಅಲ್ಲ 7 ಕ್ಲಿಪ್ ಏನಕ್ಕೆ? ಅದು ಹೇರ್ ಸ್ಟೈಲ್. ಒಂದು ಪಿಚ್ ಕೊಟ್ಟರೆ ಮುಂದಿರಲಿ ಅಂತ. ಅಲ್ಲ ಸೀರಿಯಸ್ ಆಗಿ ಅದು ಐಲ್ಯಾಶಸ್ಸು ಜುಟ್ಟಾಕಿರೋ ಥರ ಐತೆ. ಅದೇನು ಏನಿಲ್ಲ, ನೈಟ್ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡು ಜಗಳ ಆಗಿದೆ, ಅದಕ್ಕೆ ಇದು ಹಿಂಗೆ ನೋಡ್ತಾ ಇದೆ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹಿಂಗಾಗುತ್ತೆ ನೋಡಿ. ಅದು ಆ್ಯಕ್ಚುಲಿ ಹಂಗೆ ಆಗಿರೋದು. ಹಂಗಂದ್ರೆ ಸೇರಿದೆ. ಅಂದರೆ ನಿನಗೇನು ಅದರ ಅರ್ಥ ಏನು ಗೊತ್ತಾ ಮಗು ನಿನಗೆ? ನಂಗೆ ಗೊತ್ತಿಲ್ಲ. ಆದರೆ ಮತ್ತೆ ನಾಯ್ಸ್ ಸ್ಟೀಮ್ ಅಂದರೆ ಕುತ್ಕೊಂಡು ಸ್ಟೀಮ್ ರೂಮ್ ಇರುತ್ತೆ, ಫುಲ್ ರೂಮಲ್ಲಿ ಸ್ಟೀಮ್. ಎಸ್, ಅವಾಗ ಅದರಿಂದ ಬಾಡಿ ರಿಲೀಫ್. ಪ್ರೆಷರ್ ಕುಕ್ಕರ್ ಗೊತ್ತಾ ನಿನಗೆ? ಅದನ್ನ ಸ್ಟೀಮ್ ಆಚೆ ಬರಬೇಕು. ಆ ಥರ ಆಗುತ್ತಾ ಒಳಗೋದ್ರೆ?
ನಾನು ಯಾವತ್ತೂ ಜಿಮ್ ಹೋಗಿಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ. ಹೋಗಿದ್ದಲ್ಲ ಅಮ್ಮ ಅವತ್ತು ಕರ್ಕೊಂಡೋಗಿದ್ನಲ್ಲ. ವರ್ಕೌಟ್ ಮಾಡಲ್ವಲ್ಲ, ಜಿಮ್ಗೆ ಹೋಗ್ತೀನಿ ಬಟ್ ಇವಳಿಗೆ ಕಲ್ಟಿಗೆ ಕರ್ಕೊಂಡೋಗಿದ್ದೆ ಒಂದು ದಿವಸ. ಓಕೆನಾ? ಇಲ್ಲ ಫುಲ್ಲು ಡಯಟ್ ಮೇಂಟೈನ್ ಮಾಡ್ತೀನಿ, ಫಿಟ್ನೆಸ್ಸು ಹಾಂ ಅಲ್ಲೇ ಫುಲ್ ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ 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 ಮೇಡಮ್ ಸ್ಟ್ರಿಕ್ಟಾಗಿ ಮಸ್ತಾಗಿ ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಹಾಕೊಂಬಿಟ್ಟು ಜಿಮ್ಮಿಗೆ ಹೋಗಿರೋದು. ನಾನು ಅಲ್ಲಿ ವರ್ಕೌಟ್ ಮಾಡ್ತಾಯಿದ್ದೀನಿ. ಫಸ್ಟು ವಾರ್ಮಪ್ ಮಾಡು ಅಂತ ಹೇಳ್ಬಿಟ್ಟು ಸೈಕಲ್ ಮೇಲೆ ಬಿಟ್ಟಿರೋದು. ಲಿಟ್ರಲಿ 1 ಅವರ್ ಆದಮೇಲೆ ಬಂದು ನೋಡ್ತಾ ಇದ್ದೀನಿ ಎಷ್ಟು ಸೈಕಲ್ ಹೊಡೆದವಳು ಅಂತ. ನೋಡ್ಬಿಟ್ರೆ 1 ಅವರು ಬರೀ ಫೋನ್ ಸ್ಕ್ರೋಲ್ ಮಾಡಿರೋದು ಮೇಡಮ್. 50 ಮೀಟ್ರೂ ಹೊಡೆದಿಲ್ಲ ಸೈಕಲ್ಲು. ನಂಗೆ ಅವತ್ತು ಕನ್ಫರ್ಮ್ ಆಯಿತು ಐ ಆಮ್ ನಾಟ್ ಅ ಜಿಮ್ ಪರ್ಸನ್ ಅಂತ. ಏನಾದರೂ ಒಂದು ಸ್ವಲ್ಪ ದಪ್ಪ ಆದರೆ ಉಪವಾಸ ಮಾಡ್ತೀನಿ 2 ದಿವಸ, ಸಣ್ಣ ಆಗ್ಬಿಡ್ತೀನಿ. ನನ್ನ ಜೀವನದ ಮೇಲೆ ನನಗೆ ಜಿಗುಪ್ಸೆ ಬಂದ್ಬಿಟ್ಟೈತೆ. ಇಂಥ ಹೆಂಡತಿ ಸಿಕ್ಕಿದ್ರೆ ಜಿಗುಪ್ಸೆ ಅಲ್ಲ, ನನಗೆ ಜಿಗುಪ್ಸೆ ಬರ್ತದೆ. ಬೇರೆಯವನಾಗಿದ್ರೆ ಈಗ ಎಷ್ಟೇ ಫ್ಲೋರ್ನಲ್ಲಿ ಇರೋದು ನಾವು? ಎಷ್ಟೇ ಫ್ಲೋರ್ನಲ್ಲಿ ಇರೋದು ನಾವು? ಯಾರ ಜೊತೆ ನಿಂತಿದ್ರೆ ಅಂತ ಮರ್ತೋಗ್ಬಾರ್ದು. ಹೌ ಮೆನಿ ಗರ್ಲ್ಸ್? ನಾವು ಎಷ್ಟೇ ಫ್ಲೋರ್ನಲ್ಲಿ ನಿಂತಿರೋದು ಇವಾಗ? 3ನೇ ಫ್ಲೋರಿಂದ 3 ಸತಿ ಬಿದ್ದೋಗ್ಬಿಡ್ತಿದ್ದೆ ನಾನು. ಗೋಲು ಏನ್ ಗೊತ್ತಾ? ಗೋಲ್ಗಪ್ಪ. She loves ಗೋಲ್ಗಪ್ಪ. So her name is ಗೋಲು. ಇವರು ಗೋಲು ಫ್ರೂಟಿ ಉರಿ. ಉರಿ ಆ ಗೋಲು ಹೊಟ್ಟೆ ತಿನ್ನೋ ಉರಿಯುತ್ತೆ. ಹೊಟ್ಟೆ ಉರಿ. ಅದಾದ್ಮೇಲೆ ಏನಾದ್ರೂ ದಮ್ ಕಟ್ಕೊಬೇಕಂದ್ರೆ ಫ್ರೂಟಿ ಹೊರಡ್ತೀವಿ. ಆಮೇಲೆ ಮತ್ತೆ ಏನಾದರೂ ಹೊಟ್ಟೆ ಹಸಿದ್ರೆ ಗೋಲ್ಗಪ್ಪ. ಒಟ್ಟು ತಿಂತಾರೆ ಉರಿತಾ ಇದೆ. ಸಪದೇಯ ಏವಂ ವೇದ ಯೋಗಾವಾಯತನಂ ವೇದ ಆಯತನಂ ಶರದಕ್ಷತಂ ಕೃತಾನ್ ಸಮರ್ಪಯಾಮಿ ಕೃತಮ ಪಾದೇಶಂ ಬಹುದ್ವೀಪೆ ಭಾರತವರ್ಷೇ ರೆಡಿ ಮಾಡ್ಸೋಕ್ಕೆ ಬಂದಿದ್ದೀವಿ ಇವತ್ತು. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಈ ಮೈಕಟ್ಟು ಅನ್ನೋ ಒಂದು ಸಂಸ್ಥೆ ದಿನದಿಂದ ದಿನಕ್ಕೆ ಇನ್ನೂ 4ರಷ್ಟು ಜಾಸ್ತಿ ಆಗಲಿ. ನನ್ನ ಕಡೆಯಿಂದ ಅದೇ ಥ್ಯಾಂಕ್ ಯು. ಸೊ ಗೈಸ್, ಫೈನಲಿ ಪೂಜೆ ಆಯಿತು. ಇವಾಗ ಸರ್ ಶಾಪಿಂಗ್ ಮಾಡಬೇಕಂತೆ. ಸೊ ನೀನ್ ಮಾತ್ರ shopping ಗೋಯಿಂಗ್ ಟು ಡು ಮಾಡ್ಬಿಡು. ಶಾಪಿಂಗ್. ಹೌದು, ಇವತ್ತು ನಾನೇನು ಶಾಪ್ ಮಾಡಲ್ಲ ಗೈಸ್, ಪ್ರಾಮಿಸ್. ನೀನ್ ಶಾಪಿಂಗ್ ಹೋದಾಗ್ಲೂ ನೀನೇ ಶಾಪಿಂಗ್ ಮಾಡ್ತೀನಿ, ನಾನು ಶಾಪಿಂಗ್ ಹೋದಾಗ್ಲೂ ನೀನೇ ಶಾಪಿಂಗ್ ಇಲ್ಲ, ಮಾಡ್ತೀನಿ. ಅದಕ್ಕೆ ಹೇಳಿದ್ದು ನೀನ್ ಫುಲ್ ಶಾಪ್ ಮಾಡ್ಕೋಕಂದ. ನೀನ್ ಏನೇನ್ ಬೇಕೋ ಎಲ್ಲ ಶಾಪಿಂಗ್ ಮಾಡ್ಕೋ. ಸೈಕಲ್ ಗ್ಯಾಪ್ ಅಲ್ಲಿ ಏನಾದ್ರು ಇಷ್ಟ ಆಯ್ತಂದ್ರೆ ನಾನು ತಗೊಂತೀನಿ, ಇಲ್ಲಾಂದ್ರೆ ನಾನು ಏನು ತಗೊಂಡು. ಸೈಕಲ್ ಗ್ಯಾಪ್ ಗೈಸ್, ಹಿಂಗೆ ಹೋಗ್ತಾ ಒಂದು ಹಳ್ಳಿ ತರ ಒಂದು ಊರ್ ನೋಡ್ದೆ. ಸೊ ಇವಾಗ ನನಗೆ ಹಳ್ಳಿಯಲ್ಲಿ ಎಲ್ಲಾದ್ರೂ ಸ್ಟೇ ಮಾಡ್ಬೇಕಂತ ಅನ್ಸ್ತಾ ಇದೆ. ಎಲ್ಲಾದ್ರೂ ಕರ್ಕೊಂಡು ಹೋಗು ನಂಗೆ ಹಳ್ಳಿ ಕಡೆ. ಎಲ್ಲಾದ್ರೂ ನಂಗೆ ಹಳ್ಳಿ ವಾತಾವರಣ ಬೇಕು. ಮೇಕೆ ಕೂಗ್ತಾ ಇರೋದು, ಸಗಣಿ ಸ್ಮೆಲ್ಲು. ಉತ್ತರ ಕರ್ನಾಟಕ, ನಿಜವಾಗ್ಲೂ ಗೈಸ್, ಉತ್ತರ ಕರ್ನಾಟಕ ಎಲ್ಲಾದ್ರೂ ಆಯ್ತು ಹಳ್ಳಿ ತರ ಇರ್ಬೇಕು, ಪ್ರಾಪರ್ ಹಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಸು ನೀವ್ ಯಾರಾದ್ರೂ ಇನ್ಸ್ಟಾ ಫಾಲೋವರ್ಸ್ ನಲ್ಲಿ ಹೇಳ್ತಿದ್ರು ಉತ್ತರ ಕರ್ನಾಟಕ ಬರ್ರಿ ಅಣ್ಣ ಅಂತ ಎಲ್ಲ ಹೇಳ್ಬಿಟ್ಟು. ನೋಡಿ, ಯಾರನ್ನ ಕರೆದ್ರೆ ಆ ಕಡೆ ಹೋಗ್ಬಿಡೋಣ. ಯಾರಾದ್ರೂ ಹಳ್ಳಿಯಲ್ಲಿ ಸ್ಟೇ ಆಗ್ತಿದ್ರೆ ಪ್ಲೀಸ್ ನಮಗೆ ಕರೀರಿ, ನಾವು ಬರ್ತೀವಿ. ಬಂದ್ಬಿಟ್ಟು 2 ದಿನ ಇದ್ಬಿಟ್ಟು ಹೋಗ್ತೀನಿ. ಫುಲ್ ಎಂಜಾಯ್ ಮಾಡಿಕೊಂಡು ಹೊಲದಲ್ಲಿ ತೋಟದಲ್ಲೆಲ್ಲ ಹೋಗಿ ಬರಬೇಕು. ನಾನು ಅಲ್ಲೇ ಇದು ಉಳ್ಳಿ ಇಟ್ಕೊಂಡ್ಬಿಡ್ರಿ, ನಾನು ವಾಪಸ್ ಬೆಂಗಳೂರಿಗೆ ಬಂದ್ಬಿಡ್ತೀನಿ. ನನಗೆ ಸಿಟಿ ಲೈಫ್ ಬೋರ್ ಆಗಿದೆ. ಅಂದ್ರೆ 2 ದಿನಕ್ಕೆ, ಆಮೇಲೆ ನಂಗೆ ಸಿಟಿ ಲೈಫೇ ಬೇಕು. ಹೇಗೆ ಅನ್ನಿಸ್ತಾ ಇದೆ? ನನಗೇನು ಗೊತ್ತಾ ಖುಷಿ, ನನ್ನ ಆಪೋಸಿಟ್ ನಾನು ನಿಮ್ಮನ್ನ ನೋಡಿ ತಗೊಂಡ್ಬಿಡೋದು, ನಿಮ್ಮನ್ನ ನೋಡ್ಬಿಟ್ಟು ಸ್ಟಾರ್ಟ್ ಮಾಡೋದು ವಿಡಿಯೋ. ಹಳ್ಳಕ್ಕೆ ಬೀಳ್ತಾ ಇದ್ರೆ ಇನ್ನೊಬ್ರು ಬೀಳ್ತಾ ಇದ್ರೆ ಅಮ್ಮ. ಹೇಗೆ ಅನ್ನಿಸ್ತಾ ಇದೆ? ಸ್ಯಾರಿ ಹಾಕೊಂಡ್ಬಿಟ್ಟು ಬಂದಿದ್ದೀವಿ ಇಲ್ಲಿ. ಸಖತ್ತಾಗಿದೆ. ನ್ಯೂ ಎಕ್ಸ್ಪೀರಿಯನ್ಸ್. ಸೆಂಟ್ರಲ್ ಇರೋ ಫ್ರೂಟಿ ನಾವು 3 ಜನ ನೋಡು. ಇಷ್ಟ ಆಯ್ತಾ ನಿಂಗಿದು? ಇಷ್ಟ ಆಯ್ತು. ಓಕೆನಾ? ಇನ್ನೊಂದು ನೋಡಕ್ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾವು ಮೆಗ್ಡಿಯಲ್ಲಿ ತಿನ್ನೋದಕ್ಕೆ ಬಂದಿದ್ದೀವಿ. ನಿಮ್ಗೆ ಏನು ಅನ್ನಿಸ್ತಾ ಇದೆ? ನನಗೆ ತುಂಬಾ ಹಸಿವಾಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ಸೂಪರ್. ಸೂಪರ್. ನಿಮ್ಗೆ ಹೆಂಗ್ ಅನಿಸ್ತಾ ಇತ್ತು? ಬೆಳಗ್ಗೆ ನನ್ನ ಕಾಫಿ ಸಿಕ್ಕಿಲ್ಲ, ಬಟ್ ಇವಾಗ ಸಿಕ್ಕಿದೆ, ಫುಲ್ ಖುಷಿ. ನಿನಗೆ ಎಷ್ಟೇ ಹೇಳಿದ್ರು ತಿಂದೇ ತಿಂತೀಯಲ್ಲ. ಧನ್ಯವಾದಗಳು. ಚೆನ್ನಾಗಿದೆಯಲ್ಲ? ತುಂಬ ಚೆನ್ನಾಗಿದೆ. ಆನೆಸ್ಟ್ ಅಲ್ಲ?
ಆನೆಸ್ಟ್ಲಿ. ಕ್ಯಾಮ್ರಾ ತಿರುಗಿಸ್ಕೊ. ನೋಡಿ ಗೈಸ್ ನಂಗೆ ಕೊಡ್ತಾ ಇಲ್ಲ ಐಸ್ ಕ್ರೀಮು. ಪರವಾಗಿಲ್ಲ, ಹಿಂಗ್ ಮಾಡ್ತಾನೆ. ಇಲ್ಲ ಕೊಡ್ತಾ ಇಲ್ಲ ನೋಡಿ ಗೈಸ್, ಕೊಡ್ತಾ ಇಲ್ಲ ನೋಡಿ ಗೈಸ್. ಇವಾಗ ಸ್ಟಾರ್ಟ್ ಮಾಡೋದು ಪ್ಲೀಸ್ ಇಮ್ರಾನ್. ನಾನು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಕ್ಲೀನ್. ಸರಿ ಆಯ್ತು, ದೂರ ಇಟ್ಕೋ. ಬೇಕಾಗಿಲ್ಲ. ನಾನು ಬರಲ್ಲ ಈ ವಿಡಿಯೋನಲ್ಲಿ. ಬೇಕಾಗಿಲ್ಲ. ಸಾರಿ ಕರೆಕ್ಟಾಗಿ ಬೇಕಾಗಿಲ್ಲ. ತಿಳಿಸ್ತೀನಿ. ಬೈಲ್ ಒಂದ್ ಸರಿ ಚಂದ, 2 ಸರಿ ಚಂದ. ತಗೋ, ಇನ್ನೇನು ಮಾಡಲಿ. ಆಯ್ತು ತಿನ್ನು. ಆಯ್ತಾ ರಬ್ಬರ್ ಬ್ಯಾಂಡ್ಗಳು ಆಚೆ ಎಷ್ಟು ಡಿಸ್ಕೋ ರಬ್ಬರ್ ಬ್ಯಾಂಡ್? 10 ರೂಪಾಯಿ. ಏನಕ್ಕೆ ಗೊತ್ತಾ, ಸಿ ದಿಸ್ ಇಸ್ ಈ ಕಲರ್ 100 ರೂಪಾಯಿ. ಬಿಕಾಸ್ ಆಫ್ ದ ಇದಕ್ಕಿಂತ ಮಜಾ ತೋರಿಸ್ತೀನಿ ತಡಿ. Colours, ಹೌದು. ಇಲ್ಲಿ ಬಾ, ಇದು ಎಷ್ಟಿರ್ಬೋದು? ರಬ್ಬರ್ ಬ್ಯಾಂಡಿಗೆ ಈ ಥರ ಒಂದು ರಬ್ಬರ್ ಬ್ಯಾಂಡು, ಒಂದು 4-5 ಪಿನ್ ಐತೆ. ಎಷ್ಟಿದು? 20 ರೂಪಾಯಿ. 190 ರೂಪಾಯಿ. ಕ್ಯೂಟ್ ಅನ್ಸುತ್ತೆ ನಮಗೆಲ್ಲ ಹುಡುಗಿಗೆ. ಬ್ಲೇಡ್ ಅದು. ಅದೆಲ್ಲ ಬ್ಲೇಡ್ 100% ಬ್ಲೇಡ್. ಈ ಥರ ಕ್ಯೂಟ್ ಥಿಂಗ್ಸ್ ಎಲ್ಲ ನಮ್ಗೆ ಈಚೆ ಸಿಗತ್ತಾ? ನಿಮ್ಗೇನು, ನೀವು ಹೆಣ್ಮಕ್ಳು ಮಕ ಮಾಡ್ತೀರಾ, ನಾವು ಕೊಡಿಸ್ತೀವಿ ಅಷ್ಟೇ. ಟ್ಯಾಕ್ಟಿಕ್ಸ್, ಬಿಸ್ನೆಸ್. ಮಿನಿ ಶೂ ಅಲ್ಲಿ ಗಂಡು ಮಕ್ಕಳು ಬಂದರೆ ಬ್ಲೇಡೆ 190. ನೋಡಿ ಗೈಸ್, ನೀವು ಹಿಂಗೇನಾ? ಅಲ್ಲಿ ನೋಡ್ರಿ, ಥ್ಯಾಂಕ್ ಯು ಅಂತೆ. ಇನ್ನೊಂದ್ಸರಿ ಹೇಳಿ, ಏನು ಹೇಳಿದ್ರಿ? ತುಂಬಾ ಎಸೆನ್ಷಿಯಲ್. ನಾನು ತುಂಬಾ ದಿವಸ ತಗೋಬೇಕು ಅನ್ಕೊಳ್ತಾ ಇದ್ದೆ. ಏನೇನು? ಖಾಲಿ ತುಂಬಾ ದಿವಸದಿಂದ ಆಗೋಗ್ಬಿಟ್ಟಿದೆ ತಗೊಂಡ್ಬೇಕು ಅಂತ ಇದೆಲ್ಲ ಅನ್ಕೊಂಡಿದ್ದು. ಟಿಶ್ಯೂಸ್, ವೆಟ್ ವೈಪ್ಸ್ ಎಲ್ಲ ಖಾಲಿ ಗೈಸ್, ಶಾಪಿಂಗ್ ಮಾಡಿ ಫುಲ್ ಟಯರ್ಡ್ ಆಗಿದೆ. ಎಲ್ಲೋ ಈಚೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಚೇಂಜ್ ಆಫ್ ಪ್ಲ್ಯಾನ್ಸ್ ಆಗ್ತಾ ಇಲ್ಲ ಎಲ್ಲರಿಗೂ. ಸೊ ವಿ ಆರ್ ಬ್ಯಾಕ್ ಟು ಹೋಮ್ ಅಲ್ವಾ? ಆಗ್ತಾ ಇಲ್ಲ. ಹೌದು. ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿದೆ. ಒಂದೊಂದು ತಿರುಗಿಸಿರೋದು. ಬಾಯ್. ಓಕೆ ಗೈಸ್, ಇಲ್ಲಿಂದ ಇವರು ಎಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಆದರೆ ಇನ್ನೂ ನನ್ನ ಗಂಡಂದು ಶಾಪಿಂಗ್ ಆಗಿಲ್ಲ. ಡ್ಯೂಟಿ ಮುಗೀತು, ಹ್ಞೂ ಊರಿಗೆ ಹೋಗ್ತಾ ಇದೀವಿ. ಉಕ್ಕುಡ್ ಮಾರಮ್ಮ. ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಸಿಗೋಣ. ಓಕೆ. ಓಕೆ ಬಾಯ್ ಗೈಸ್. ಇವಂದು ಇನ್ನೂ ಶಾಪಿಂಗ್ ಮುಗ್ದಿಲ್ಲ ಗೈಸ್. ನಂಗೆ ಆಗ್ತಾ ಇಲ್ಲ, ನಂಗೆ ಫುಲ್ ನಿದ್ದೆ ಬರ್ತಾ ಇದೆ. ಏನು ಮಾಡಿದಾಗ ಏನ ಶಾಪಿಂಗು? ಅವತ್ತು ನಿನಗೆ ಚೆನ್ನಾಗಿ ನಿದ್ದೆ ಇತ್ತು. ಒಂದು ಟೆನ್ಷನ್ನೇ ಇಲ್ಲ ನೋಡು, ನನಗೆ ಫುಲ್ ಡಾರ್ಕ್ ಸರ್ಕಲ್ಸ್ ಬಂದ್ಬಿಡ್ತು. ರೆಡಿ? ಇದು ನನಗೆ ಇಷ್ಟ ಆಗುತ್ತೆ ಈ ಥರದ್ದು. ಗೈಸ್, ಫೈನಲಿ ವೆಸ್ಟ್ ಸೈಡಲ್ಲಿ ಬಾಸ್ದು ಶಾಪಿಂಗ್ ಆಯಿತು. ಹ್ಯಾಪಿ? ಬಾಸ್ ಇವತ್ತು ಈಚೆ ಹೋಗ್ತಾ ಇದ್ದಾರೆ. ಇವಾಗ ಫೈನಲಿ ಮನೆಗೆ ಹೋಗಿ ಈ ಒಂದು ಪ್ಯಾಕಿಂಗ್ ಮಾಡಿ ಮಲ್ಕೊಂಬಿಡೋದು. ಬಟ್ ಮಲ್ಕೊಂಡ್ರೆ ನಿನ್ನ ಫ್ಲೈಟ್ ಮಿಸ್ ಆಯಿತು ಅಂದರೆ ನಂಗೆ ಗೊತ್ತಿಲ್ಲ. ವೆಸ್ಟ್ ಸೈಡಲ್ಲಿ ಆಗಸ್ಟ್ ತಿಂಗಳಲ್ಲಿ ಒಂದು ಸೇಲ್ ನಡೆಯುತ್ತೆ. ಗರ್ಲ್ಸ್ಗೆಲ್ಲ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಚೆಂದ ಇರುತ್ತೆ ಎಲ್ಲ, ಅಂದರೆ ಒಳ್ಳೆ ಆಫರಲ್ಲಿ ನಮಗೆ ಸಿಗುತ್ತೆ. ಸೊ ಡೋಂಟ್ ಮಿಸ್ ಔಟ್. ನಿಮಗೂ ಏನಾದರೂ ಬಂತು ಅಂದರೆ, ನನಗೇನಾದರೂ ಡೇಟ್ ಗೊತ್ತಾಯ್ತು ಅಂದರೆ ನಾನು ನಿಮ್ಗೆ ಹೇಳ್ತೀನಿ. ಪ್ಲೀಸ್ ಹೋಗಿ ವೆಸ್ಟ್ ಸೈಡಲ್ಲಿ ಶಾಪ್ ಮಾಡಿ.